ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಮಿನಿಮಮ್ ಒಂದು 10 ಸಬ್ಸ್ಕ್ರೈಬರ್ಸ್ ಆಗಿರಲಿ ಅಂತ ಚಾಲೆಂಜ್ ಕೊಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಒಂದೇ ಸತಿ ವಿಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ನೆನ್ನೆ ಮ್ಯಾಚ್. ಎಸ್, ಇದು RCB ಅಂದರೆ ಈ ಥರ ವಿನ್ ಆಗಬೇಕು. RCB ಅಂದರೆ ಹೆಂಗೆ ವಿನ್ ಆಗಿದ್ದು GT ಮೇಲೆ. ಹೋದ ಸತಿ ಕ್ವಾಲಿಫೈ ಆಗ್ದಂಗೆ ನಮ್ಮನ್ನು ಸೋಲ್ಸಿದ್ರು. ಈ ಸತಿ ಈ ನಾಯ ಯಾವಾಗ ಸೋಲ್ಸಾಕಿದ್ದೀವಿ, ಈ ನಾಯ ಯಾವಾಗ ಸೋಲ್ಸಾಕಿದ್ದೀವಿ. ಏನು ಬ್ಯಾಟಿಂಗರು RCBದು ಯಪ್ಪ. ಫಸ್ಟಿಂದ ಬರೋದಿದ್ರೆ RCB ಟಾಸ್ ವಿನ್ ಆಗಿ ಚೇಸಿಂಗ್ ತೊಗೊತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಿವ್ಯೂ ಹೇಳಿದ್ದೆ, ಯಾರನ್ನ ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊತಾರೆ. ಸೆಕೆಂಡ್ ಬ್ಯಾಟಿಂಗು ಸ್ವಲ್ಪ ಈಸಿ ಆಗುತ್ತೆ, ಬ್ಯಾಟಿಗೆ ಬರುತ್ತೆ ಬಾಲು ಅಂತ. ಅದೇ ಥರ ಆಯಿತು. GT ನಮಗೆ ಟಾರ್ಗೆಟ್ ಕೊಟ್ಟಿದ್ದು 200 ಕರೆಕ್ಟಾಗಿ ಹೊಡಿತಾರೆ. ಅದಕ್ಕೆ ಮೂಲ ಕಾರಣ ಸಾಯಿ ಸುದರ್ಶನ್ ಅವ್ರು ಚೆನ್ನಾಗಿ ಹೊಡಿತಾರೆ. ಒಂದು 84 ರನ್ ಏನೋ ಹೊಡಿತಾರೆ 48 ಬಾಲ್ಸಲ್ಲೇನೋ. ಅದಾದಮೇಲೆ ಅವರಿಗೆ ಸಾಥ್ ಕೊಟ್ಟಿದ್ದು ಶಾರುಖ್ ಖಾನ್ ಅವರು ಒಂದು 52 ಹೊಡಿತಾರೆ. ಅರೌಂಡ್ 30 ಬಾಲ್ಸ್, ಐ ಥಿಂಕ್ 57 ಆರ್ 52 ಗೊತ್ತಿಲ್ಲ ನನಗೆ, ನೀಟಾಗಿ ಮರ್ತೋಗ್ಬಿಟ್ಟಿದ್ದೀನಿ. ವಿಲ್ ಜಾಕ್ಸ್ ಬ್ಯಾಟಿಂಗ್ ನೋಡಿ ಫುಲ್ ಮರ್ತೋಗ್ಬಿಟ್ಟಿದ್ದೀನಲ್ಲ. ಆ ಥರ ಆಡಿದ್ರು ಗುರು. ಅಯ್ಯೋ. ಅದಾದಮೇಲೆ ಇನ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಶುಭ್ಮನ್ ಗಿಲ್ ತಟ್ಟಾಡ್ಬಿಟ್ರು. ಋದ್ಧಿಮಾನ್ ಸಹ ಫಸ್ಟ್ ಓವರಲ್ಲೇ ನಮ್ಮ ಯಾರವರು ಸ್ವಪ್ನಿಲ್ ಸಿಂಗು ಸಖತ ಬಾಲಿಂಗ್ ಮಾಡಿ ವಿಕೆಟ್ ತೆಗಿತಾರೆ. ಆಮೇಲೆ ನಮ್ಮ ಮ್ಯಾಕ್ಸ್ವೆಲ್ ವಾಪಸ್ ಬಂದಿದ ತಕ್ಷಣ ಒಂದು ವಿಕೆಟ್ ತೆಗಿತಾರೆ, ಅದು ಶುಭ್ಮನ್ ಗಿಲ್ದು ಲಾಂಗನಲ್ಲಿ. ಕ್ಯಾಮ್ರಾನ್ ಗ್ರೀನ್ ಒಳ್ಳೆ ಕ್ಯಾಚ್ ಹಿಡಿತಾರೆ. ಮತ್ತು ಇನ್ಯಾರು ಅಷ್ಟೇ, ಡೇವಿಡ್ ಮಿಲ್ಲರ್ ಒಂದು 19 ಬಾಲ್ಸ್ 28 ಏನೋ ಹೊಡಿತಾರೆ, ಅದು ಕಮ್ಮಿ ಆಯಿತು. ಇವತ್ತು ಚೆನ್ನಾಗಿ ಬಾಲಿಂಗ್ ಮಾಡೋದಂದರೆ ಸಿರಾಜ್ ಮಸ್ತ್ ಬಾಲಿಂಗ್ ಮಾಡ್ತಾರೆ ನಮ್ಮ ಕಡೆ. ಲಾಸ್ಟಲ್ಲಿ ಹೊಡಿಸ್ಕೊಂತಾರೆ ಲಾಸ್ಟ್ ಓವರು, ಆದರೂ ಮಸ್ತಾಗಿ ಇಂಟೆಂಟ್ ಇರುತ್ತೆ ಅವ್ರಿಗೆ, ಏನು ರನ್ ಕೊಡೋದು ಬೇಡ ಅಂತ ಇವತ್ತು. ಮತ್ತು ಎಷ್ಟು ದಯಲು ಮೆಚ್ಚಲೇಬೇಕು, ಏನು ಸಖತ ಬಾಲಿಂಗ್ ಮಾಡ್ತಾ ಇದ್ದಾರೆ RCB ಕಡೆಯಿಂದ. ಅವ್ರು ಮಸ್ತಾಗಿ ಬಾಲಿಂಗ್ ಮಾಡಿದ್ರು. ಇವತ್ತು ಕಾಸ್ಟ್ಲಿ ಆಗಿದ್ದಾರೆ ನಮ್ಮ ಕಡೆ. ಕ್ಯಾಮ್ರಾನ್ ಗ್ರೀನು 3 ಓವರ್ 40 ಅರೌಂಡ್ ಏನೋ ಹೊಡಿಸ್ಕೊಂಡಿದ್ದಾರೆ, 40 ಔಟ್ಸ್ ಏನೋ ಹೊಡಿಸ್ಕೊಂಡಿದ್ದಾರೆ. ಮತ್ತು ಕರಣ್ ಶರ್ಮನು ಅಷ್ಟೇ 3 ಓವರ್ಸ್ 38 ಏನೋ ಹೊಡಿಸ್ಕೊಂಡಿದ್ದಾರೆ. ಅವರಿಬ್ಬರು ಕಾಸ್ಟ್ಲಿ ಆದರು. ಸೊ ಹಂಗ ಸಣ್ಣ ಪುಟ್ಟ ಇದೆಲ್ಲ ಹೊಡ್ಕೊಂಡು GT RCBಗೆ 200 ಟಾರ್ಗೆಟ್ ಕೊಡ್ತಾರೆ. ನಮಗೆ 200 ಟಾರ್ಗೆಟೇ ಅಲ್ಲಾಗರು. ಯಾರು ನೀವೆಲ್ಲ ಅಂತ ನಮ್ಮ RCB ಓಪನ್ ಮಾಡ್ತಾರೆ. ಫಾಫ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ 11 ಬಾಲ್ಸ್ 10 ಇರ್ತಾರೆ. ಅದಾದಮೇಲೆ ನಿಮಗೆ ಅದರ ಇನ್ಚಾರ್ಜ್ ಇವು ತೊಗೊಂಡಿರ್ತಾರೆ ಫಾಫ್ ಡು ಪ್ಲೆಸಿ. ಪವರ್ ಪ್ಲೇಯಲ್ಲಿ 9 ಬಾಲ್ಸ್ 12 ಬಾಲ್ಸ್ 24 ಏನೋ ಹೊಡೆದು ಔಟ್ ಆಗ್ತಾರೆ. ಅವ್ರದ್ದು ಇಂಟೆಂಟ್ ಚೆನ್ನಾಗಿದೆ ಫಾಫ್ ಡು ಪ್ಲೆಸಿದು. ಬಿಗ್ ಸ್ಕೋರ್ ಏನು ಬರ್ತಾ ಇಲ್ಲ, ಆದರೆ ಇಂಟೆಂಟ್ ಅವ್ರಿಗೂ ಸಖತ್ತೈತೆ. ಸೊ ಅದಕ್ಕೆ ಅವರು ಹಂಗೆ ಹೊಡಿತಾರೆ. 12 ಬಾಲ್ಸ್ 24 ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ಗುರು ವಿಲ್ ಜಾಕ್ಸು. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಆಡ್ತಾ ಇರ್ತಾರೆ, 16 ಬಾಲ್ 16 ಇರ್ತಾರೆ. ಅವಾಗ ಕೊಹ್ಲಿ ಇಂಟೆಂಟ್ ಇರುತ್ತೆ. ಕೊಹ್ಲಿ ಇವತ್ತು ಸ್ಪಿನ್ನರ್ಸ್ಗೆ ಏನು ಆಡಿದ್ರು ಗುರು ಕೊಹ್ಲಿ. ಯಾವನೇ ಅವ್ನು ಹೇಳ್ತಾ ಇರ್ತಾನೆ ಸ್ಪಿನ್ನರ್ಸ್ಗೆ ಆಡಕ್ಕೆ ಬರಲ್ಲ, ಕಮ್ಮಿ ಸ್ಟ್ರೈಕ್ ರೇಟು, ಆ್ಯಂಡ್ ಬರೀ ಸಿಂಗಲ್ ತಗೊಳ್ತಾರೆ ಅಂತ ಅನ್ನೋರಿಗೆಲ್ಲ ಮಕ್ಕೊಳ್ದಂಗೆ ಆನ್ಸರ್ ಕೊಟ್ಟರು ಇವತ್ತು ವಿರಾಟ್ ಕೊಹ್ಲಿ ಅವರು. ಮಸ್ತ್ ಆಡೋದು ಸ್ಪಿನ್ನರ್ಸ್ಗೆ. ಸಾಯಿ ಕಿಶೋರ್ಗೊಂದು ಇದ್ರ ಮೇಲೆ ಹೊಡಿತಾರೆ, ಕವರ್ಸ್ ಮೇಲೆ. ಸೈಕ್ ಕೊಹ್ಲಿ ಇವತ್ತು 8 ರನ್ನು ಫಾಸ್ಟ್ ಬೌಲರ್ಸ್ ಹೊಡೆದಿರೋದು, ಅದು ಸ್ಟ್ರೈಕ್ ರೇಟ್ ಆಫ್ 80 ಹೊಡೆದಿದ್ದಾರೆ. ಇನ್ನು ಮಿಕ್ಕಿದ್ದು 60 ರನ್ಸು ಸ್ಪಿನ್ನರ್ಸ್ಗೆ ಹೊಡೆದಿರೋದು ಇವತ್ತು ಕೊಹ್ಲಿ, ಅರೌಂಡ್ 180 ಸ್ಟ್ರೈಕ್ ರೇಟು. ಇದು ಕಂಡ್ರು ಬ್ಯಾಟಿಂಗಲ್ಲಿ ತೋರಿಸ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಯಾವನವನು ಏಟರ್ಸ್ ನೋಡಿ ಕಲೀರಿ. ಅದಾದಮೇಲೆ ಬಾಲ್ ಟು ಬಾಲು 31 ಬಾಲ್ಸಿಗೆ 53 ಏನೋ ಹೊಡೆದಿರ್ತಾರೆ ವಿಲ್ ಜಾಕ್ಸ್ ಅವರು. ಅದಾದಮೇಲೆ 13 ಓವರ್ ಆದ ತಕ್ಷಣ ಬ್ರೇಕ್ ತೊಗೊತಾರೆ. ಅದೇ ಸ್ಟ್ರಾಟಜಿಕ್ ಟೈಮ್ ಔಟ್ ತೊಗೊತಾರೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. 15th ಓವರು ಮೋಹಿತ್ ಶರ್ಮಾ 29 ರನ್ಸು ಹಾಕ್ಬಿಡ್ತಾರೆ ನಮ್ಮ ಯಾರು ವಿಲ್ ಜಾಕ್ಸ್ ಅವರು. ಯಪ್ಪ ಏನು ಹೊಡೆದಿದ್ದು ಗುರು. 6 4 ನೋ ಬಾಲ್ 6, ಆಮೇಲೆ ಡಬಲ್ ಹೊಡಿತಾರೆ, ಆಮೇಲೆ ಇನ್ನೊಂದು 6 ಹೊಡಿತಾರೆ. ಲಾಸ್ಟಲ್ಲಿ ಅವ್ರು ಡಾಟ್ ಮಾಡ್ಕೊತಾರೆ ಅಷ್ಟೇ. ಹಾಕ್ಬಿಡ್ತಾರೆ ಇವ್ರಿಗಂತೂ, ಮೋಹಿತ್ ಶರ್ಮಾಗಂತೂ. ಅವ್ರಿಗೆ ಗೊತ್ತೇ ಆಗಲಿಲ್ಲ ಎಲ್ಲಿ ಬಾಲಿಂಗ್ ಮಾಡೋದಂತ. ಸೈಕ್ ಬ್ಯಾಟಿಂಗು. ಅದಾದಮೇಲೆ ಫಾಸ್ಟ್ ಬಾಲರ್ಸ್ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ ವಿಲ್ ಜಾಕ್ಸು. ಅದಾದಮೇಲೆ ರಶೀದ್ ಖಾನ್ಗೆ 16th ಓವರ್ ಕೊಡ್ತಾರೆ ನೋಡು. ಆವಾಗ ಕೊಹ್ಲಿ ಅವರು 6 ಹೊಡೆಯೋಕ್ಕೆ ಇಂಟೆಂಟ್ ಇದ್ದಿದ್ದು, ಆದರೆ ಸಿಂಗಲ್ ಹೊಡೆದ್ಬಿಟ್ಟು ವಿಲ್ ಜಾಕ್ಸಿಗೆ ಕೊಡ್ತಾರೆ. ಇನ್ನು 5 ಬಾಲ್ ಇರುತ್ತೆ ಅವ್ರಿಗೆಷ್ಟು. ನಾನು ಕೊಹ್ಲಿ ಏನೋ 100 ಮಾಡ್ಕೊತಾರೆ ಅಂದ್ಕೊಂಡ್ರೆ, ಇವರು ಲಾಸ್ಟು ರಶೀದ್ ಖಾನ್ 5 ಬಾಲಲ್ಲಿ 28 ರನ್ ಹೊಡಿತಾರೆ. 28 ರನ್ನು. ಲಾಸ್ಟ್ ಬಾಲು RCBಗೆ 1 ರನ್ ಬೇಕಿರುತ್ತೆ ವಿನ್ ಆಗೋಕ್ಕೆ. ಇವರಿಗೆ 100 ಹೊಡೆಯೋಕ್ಕೆ 6 ರನ್ಸ್ ಏನೋ ಬೇಕಿರುತ್ತೆ. ಲಾಸ್ಟಲ್ಲಿ 6 ರನ್ಸ್ ಹೊಡೆದು ಸ್ವೀಪಲ್ಲಿ
ಸೆಂಚುರಿ ಆಗುತ್ತೆ. ಏನು ಹೊಡೆದಿದ್ದು ಗುರು, 41 ಬಾಲ್ಸು, 31 ಬಾಲ್ಸಲ್ಲಿ 53 ಇದ್ದಿದ್ದು, ನೆಕ್ಸ್ಟ್ 10 ಬಾಲ್ಸಲ್ಲಿ 57 ರನ್ಸು. ಡೆಡ್ಲಿ ಗುರು, ಡೆಡ್ಲಿ. ಏನು ಹೊಡೆದಿದ್ದು ಗುರು ಏಟ್ಗಳು. ಮಹೇಶ್ ಶರ್ಮಾಗೂ ಮತ್ತು ರಶೀದ್ ಖಾನಿಗೆ ಯಾರು ಹೊಡಿತಾರೆ ಗುರು 4 ಸಿಕ್ಸು ಒಂದು ಓವರಲ್ಲಿ? ಹಾಂ, ಯಾರು ಗುರು ಹೊಡಿತಾರೆ? ಏನು ಬ್ಯಾಟ್ ಸ್ವಿಂಗು ಗುರು, ಯಪ್ಪ. ವಿಲ್ ಜಾಕ್ಸ್ ಮಸ್ತ್ ಗುರು, ಮಸ್ತ್ ಚಿಂದಿ, ಖುಷಿ ಆಗೋಯ್ತು ಫುಲ್ ನೋಡಿ ಗುರು. ಇವತ್ತು ಮ್ಯಾಕ್ಸ್ವೆಲ್ಲೆಲ್ಲ ಬಂದು ಹೊಡಿತಾರೆ ಅಂದ್ಕೊಂಡಿದ್ರೆ ವಿಲ್ ಜಾಕ್ಸೇ ಮುಗಿಸ್ಬಿಟ್ರು ಗುರು. ಯಪ್ಪ, ಈ ಥರ ಆಡಬೇಕಿತ್ತು ಫಸ್ಟಿಂದನೇ ಬಡ್ಕೊಂಡ್ವಿ ಈ ಕಚಡ ಮ್ಯಾನೇಜ್ಮೆಂಟಿಗೆ. ಹಾಂ, ವಿಲ್ ಜಾಕ್ಸ್ನ ಆಡಿಸ್ರು, ಟಾಪ್ 4 ಫಾಫ್ ಡು ಪ್ಲಸಿ, ಕ್ಯಾಮ್ರೂನ್ ಗ್ರೀನ್, ವಿಲ್ ಜಾಕ್ಸ್, ಮ್ಯಾಕ್ಸ್ವೆಲ್ ಆಡಿಸ್ರು. ಎಲ್ಲ ಆಪೋನೆಂಟ್ಸ್ ಭಯ ಪಡ್ಕೊತಾರೆ ಅಂತ ಹೇಳಿದ್ರೆ ಕೇಳಲಿಲ್ಲ. ಯಾಕೆ ಕಿತ್ತೋದ ಬಾಲರ್ಸ್ ಹಾಕ್ತಿದ್ರಿ ಫಾರಿನರ್ಸ್ನ. ಹಿಂಗೆ ನೋಡಿ, ಇಂಡಿಯನ್ ಬಾಲರ್ಸಿಂದ ಅವಾಗಿಂದ ಹೋಗಿದ್ದಷ್ಟಕ್ಕೆಲ್ಲ ಒಂದು 2 ಮ್ಯಾಚನ್ನ ಎಕ್ಸ್ಟ್ರಾ ವಿನ್ ಆಗ್ತಿದ್ವಿ. ಇನ್ನು ಇದು ಕ್ವಾಲಿಫೈ ಆಗೋ ಇದರಲ್ಲಿ ಚಾನ್ಸ್ ಇರ್ತಿತ್ತು ನಮಗೆ. ಮಕ್ಕಳ ಹಿಂಗೆ ಮಾಡೋಕ್ಕೆ ನಿಮ್ಮ ಮ್ಯಾನೇಜ್ಮೆಂಟಿಂದನೇ ಕೊಂಡ್ರು ಉದ್ಧಾರ ಆಗ್ತಿಲ್ಲ RCB ಟೀಮು. ಅದಕ್ಕೆ ಇನ್ನು ನಾವು ಟೇಬಲ್ ಕೆಳಗಡೆ ಇರೋದು. ಅರೆ ಮಸ್ತ್ ಇತ್ತು ಗುರು ಮ್ಯಾಚು. ಏನು ಗುರು ಆಡಿದ್ದು ವಿಲ್ ಜಾಕ್ಸು, ಯಪ್ಪ. ಕೊಹ್ಲಿನೂ ಮಸ್ತ್ ಆಡಿದ್ರು, 72 ಏನೋ ಹೊಡೆದ್ರು. ಅವ್ರಿಗೆ ಎಕ್ಸ್ಪ್ರೆಷನ್ ಅಂತೂ ನೋಡೋಕ್ಕೆ ಆಗ್ತಿಲ್ಲ. ನಾನ್ ಸ್ಟ್ರೈಕರಿಂದ ಅವ್ರು ಹೊಡಿತಾ ಇದ್ರೆ ಅಂತೆಲ್ಲ ಮಾಡ್ತಾಯಿದ್ದಾರೆ. ಯಪ್ಪ, ಸೈಕಾಗಿತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಬೇಕಿತ್ತು. ಮಗು ಥರ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಅವ್ರು 19 ಓವರ್ಗೆ ಮುಗ್ಸಾರ ಅಂತ ಇದ್ರಂತೆ ಮ್ಯಾಚು. ಈ ವಯ ನೋಡಿದ್ರೆ 16 ಓವರಲ್ಲೇ ಮುಗಿಸಾಕ್ಬಿಡ್ತಾರೆ. 24 ಬಾಲು ಸ್ಪೇರಲ್ಲಿ ಹೊಡೆದಿದ್ದೀವಿ, GTಗೆ ಗುನ್ನ ಇಟ್ಟಿದ್ದೀವಿ. ಅದೇ ಥರ ಚಿನ್ನಸ್ವಾಮಿಲಿ ರೆಕಾರ್ಡ್ ಬ್ರೇಕ್ ಆಗಬೇಕು. ಫಸ್ಟ್ ಬ್ಯಾಟಿಂಗ್ ತಗೊಂಡು ಒಂದು 300 ರನ್ ಹೊಡೆದಾಕ್ಬಿಡ್ಬೇಕು. ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಳಿಗೆ ಎಲ್ಲರಿಗೂ, ಯಾರ್ಯಾರು RCBಗೆ ಟ್ರೋಲ್ ಮಾಡ್ತಾ ಇದ್ದೀರಲ್ಲ ಎಲ್ಲ ಒಂದು ಗೊತ್ತಾಗುತ್ತೆ. ಇಷ್ಟ ಆಗಿತ್ತು ಗಾಯ್ಸ್ ವಿಡಿಯೋ. ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ವಿಡಿಯೋ ಈಗ ಮಾಡ್ತಾಯಿದ್ದೀನಿ, ರಾತ್ರಿ ಮಾಡೋಕ್ಕಾಗಿರಲ್ಲ, ಸಾರಿ ಅಂತ ಹೇಳ್ತಾ. ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮ್ಗೆ ಏನೇನು ಮಾಡಬೇಕು ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.